ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 7 o'clock ಆಗಿದೆ. ಒಂದು ರೆಸಿಪಿ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ ಇವತ್ತು. ಏನು ರೆಸಿಪಿ ಅಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಫಿಶ್ ಸಾಂಬಾರ್ದು ಮತ್ತು ಫ್ರೈದು ತವಾ ಫ್ರೈದು ವಿಡಿಯೋಸ್ ಹಾಕಿದ್ದೆ. ತವಾ ಫ್ರೈ ರೆಸಿಪಿ ತೋರಿಸಿದ್ದಿಲ್ಲ. ತುಂಬ ಜನ ಕಮೆಂಟ್ ಮಾಡಿದ್ರಿ ತವಾ ಫ್ರೈ ರೆಸಿಪಿ ತೋರಿಸಿ ಸಿಸ್ಟರ್ ಅಂತ. ಅದಕ್ಕೆ ಇವತ್ತು ಫಿಶ್ನ ತರಿಸಿ ಇಟ್ಕೊಂಡಿದ್ದೀನಿ. ಇದು ಝೊಪಿಟೋದಲ್ಲಿ ತರಿಸಿದ್ದು, ಔಟ್ ಆಫ್ ಸ್ಟಾಕ್ ಆಗೋಯ್ತು, 2 ಇದ್ದಿದ್ದು. ಅದರಿಂದ ಅಮ್ಮ ನಾಳೆ ಊರಿಗೆ ಹೋಗ್ತಾರೆ, ಮಾಡಿಕೊಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಇವಾಗ ತವಾ ಫ್ರೈ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಫಿಶ್ನ ಚೆನ್ನಾಗಿ ತೊಳೆದು ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 2 ಫಿಶ್ ತೊಗೊಂಡಿದ್ದೀನಿ. ಈ ಫಿಶ್ ನೇಮ್ ನನಗೆ ಗೊತ್ತಿಲ್ಲ. ಝೊಪಿಟೋದಲ್ಲಿ ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಅದರಿಂದ ಆರ್ಡ್ರ್ ಮಾಡಿದೆ. 2 ಪೀಸ್ ಸಿಕ್ಕಿದ್ದು ನನಗೆ ಔಟ್ ಆಫ್ ಸ್ಟಾಕ್ ಆಗೋಯ್ತು. ಅದಕ್ಕೆ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ತರಿಸಿದ್ದೀನಿ. ಇವಾಗ ಗ್ರೇವಿದೇನು ರೆಸಿಪಿ ತೋರಿಸಲ್ಲ, ಯಾವಾಗಲಾದ್ರೂ ಮುಂದೆ ತೋರಿಸ್ತೀನಿ. ತುಂಬ ಈಸಿ ಅದು ರೆಸಿಪಿ, ಅದರಿಂದ ಅದೇನು ತೋರ್ಸೋಕ್ಕೆ ಹೋಗಲ್ಲ. ಇವಾಗ ಫಿಶ್ ತವಾ ಫ್ರೈದು ರೆಸಿಪಿ ತೋರಿಸ್ತೀನಿ. ಒಂದು ಹೇಳಬೇಕು ನಿಮಗೆ, ಇದಂತೂ ನಮ್ಮ ಅಮ್ಮನ ಫೇವ್ರೇಟ್ ರೆಸಿಪಿ. ನಾನು ಮಾಡೋದ್ರಲ್ಲಿ ತುಂಬ ಇಷ್ಟಪಡೋದು ಅಂದರೆ ಫಿಶ್ ತವಾ ಫ್ರೈ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಖಂಡಿತ. ಇವಾಗ ಫಿಶ್ನ ತೊಳೆದು ಇಟ್ಕೊಂಡಿದ್ದೀನಿ. ಅಮ್ಮ ಬೆಳ್ಳುಳ್ಳಿ ಸೋಸ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮನೇಲೇ ರೆಡಿ ಮಾಡ್ಕೊತೀನಿ ನಾನು. ಅದರಿಂದ ಅಮ್ಮ ಬೆಳ್ಳುಳ್ಳಿ ಸೋಸ್ತಾ ಇದ್ದಾರೆ. ಮಮ್ಮಿ, ನಾನು ಮಾಡೋದು ನಿನಗೆ ಏನಿಷ್ಟ? ತವಾ ಫ್ರೈ, ಮೀನು, ಫಿಶ್ಶು. ಅಮ್ಮ ತುಂಬ ಇಷ್ಟಪಡ್ತಾರೆ ನಾನು ಮಾಡೋದು. ಚೆನ್ನಾಗಿ ಮಾಡ್ತೀನಾ? ಹಾಂ, ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಾನು ಮಾಡೋ. ಆಲ್ಮೋಸ್ಟ್ ನಾನು ಮಾಡೋ ರೆಸಿಪಿಲಿ ಇದ್ದು ಅಮ್ಮನ ಫೇವ್ರೇಟು. ಯಾವಾಗಲೂ ಹೇಳ್ತಾ ಇರ್ತಾರೆ ಸಖತ್ತಾಗಿ ಮಾಡ್ತೀಯಾ ಅಂತ. ಊರಲ್ಲಿ ಹೋಗಿ ಹೇಳ್ತಾರೆ ಸಖತ್ತಾಗಿ ಮಾಡ್ತಾಳೆ ಅಂದ್ಬಿಟ್ಟು ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತಾ ಇರ್ತಾರೆ ನಮ್ಮಮ್ಮ. ನಾನು ಹುಣಸೆಹಣ್ಣು ಎಲ್ಲ ಹಾಕಲ್ಲ, ಲೆಮೆನ್ನು. ಇವಾಗ ಫಿಶ್ ಫ್ರೈನ ರೆಡಿ ಮಾಡೋಣ. 2 ಫಿಶ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ 1 ನಿಂಬೆಹಣ್ಣು ಹಾಕೋಬೇಕು. ಫಸ್ಟು ನಿಂಬೆಹಣ್ಣು ಹಾಕ್ಕೊತೀನಿ. 2 ನಿಂಬೆಹಣ್ಣನ್ನ ಚೆನ್ನಾಗಿ ಇಂಟ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ಗೂ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ನಮ್ಮ ಮನೇಲಿ ಅಮ್ಮ ಖಾರ ಆದರೆ ತಿನ್ನಲ್ಲ. ಅದರಿಂದ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ. ಇದು ಮನೇಲೇ ಫ್ರೆಶ್ ಆಗಿ ರೆಡಿ ಮಾಡಿರೋದು. ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನ ತರಿಯಾಗಿ ಕುಟ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಫಿಶ್ಗೆ ಸವರ್ಕೋಬೇಕು. ಇವಾಗ ಇದನ್ನ ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಕ್ತೀನಿ. ಕ್ಲೀನಾಗಿ ಮ್ಯಾರಿನೇಟ್ ಆಗಬೇಕು. ನಮ್ಮ ಗೀ ರೈಸು ಚಿಕನ್ ಫ್ರೈನ ನಾನು ಇವಾಗ ಏನು ತೋರಿಸಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತೋರಿಸ್ತೀನಿ. ಫಿಶ್ ತವಾ ಫ್ರೈ ರೆಸಿಪಿ ಮಾತ್ರ ತೋರಿಸ್ತೀನಿ. ಇವಾಗ ಚಿಕನ್ ಫ್ರೈ ಆಗಿದೆ. ಇನ್ನೊಂದು ಕಡೆ ಗೀ ರೈಸ್ಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಫಿಶ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಇಕ್ಕಿದ್ದೀನಿ. ಫಿಶ್ನ ಫ್ರೈ ಮಾಡಿಕೊಂಡು ಗೀ ರೈಸ್ ರೆಡಿ ಆದರೆ ಊಟ ರೆಡಿ. ಇವಾಗ ಫಿಶ್ನ ಮ್ಯಾರಿನೇಟಿಗೆ ಇಟ್ಕೊಂಡಿದ್ನಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೋಬೇಕು. ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೊತೀನಿ ಆಯಲ್ಗೆ. ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಬೇಕಾದ್ರೆ, ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಅದರಿಂದ ತೋರಿಸಿದ್ದಾರೆ ಇದಿತ್ತು. ಇದನ್ನು ಇದಕ್ಕೆ ಹಾಕ್ಕೊತೀನಿ. 2 ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ. ಇನ್ನೊಂದು ಸೈಡ್ ಫ್ರೈ ಮಾಡ್ಕೊತೀನಿ. ಒಂದು ಸೈಡ್ ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ಇನ್ನೊಂದು ಸೈಡು ತಿರುಗಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಕಬಾಬೆಲ್ಲ ಇಷ್ಟಪಡಲ್ಲ, ಫಿಶ್ ಕಬಾಬು. ಸಾಂಬಾರು ಇಲ್ಲಾಂದರೆ ಈ ಥರ ತವಾ ಫ್ರೈ ಎರಡನೇ ಮಾಡೋದು, ಎರಡನ್ನೂ ಇಷ್ಟಪಟ್ಟು ತಿಂತಾರೆ.
ನೀನಾಯ್ಕೋ ಇವಾಗ ಊಟ ಎಲ್ಲ ರೆಡಿಯಾಗಿದೆ, ಮಾಡ್ತಾ ಇದ್ದೀವಿ. ಚಿಕನ್ ಫ್ರೈ, ಗೀ ರೈಸು, ಫಿಶ್ ಫ್ರೈನ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗೈತೆ ಅಂತ. ಹೇಳು ಮಮ್ಮಿ. ಚೆನ್ನಾಯ್ತಾ? ಸಕ್ಕತ್ತಾಯ್ತಾ? ಚೆನ್ನಾಗಿದೆ ಮಾಮೂಲಿ ಮಾಡ್ತೀನಲ್ಲ ಹಂಗೆ ಆಯ್ತಾ? ಚೆನ್ನಾಗಿದೆ ಟೇಸ್ಟ್ ನಿಮಗೆ ರೀ? ಚೆನ್ನಾಯ್ತು. ಹಾಂ, ಇದು ಗೀ ರೈಸು ಚಿಕನ್ ಫ್ರೈ ಚೆನ್ನಾಯ್ತು. ನಾನು ಯಾವಾಗಲೂ ಅಂತ ಇರ್ತೀನಿ ತಾನೇ ಊರಲ್ಲಿಲ್ಲ. ಹಾಂ.